ನಮಸ್ತೆ ವೀಕ್ಷಕರೇ, ವಿಶೇಷವಾಗಿ ನಿಮ್ಮೆಲ್ಲರಿಗೂ ಒಂದು ಸಂತ ಸುದ್ದಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲೊಂದು ವೃದ್ಧಾಶ್ರಮ ಇದೆ, ನಾವೆಲ್ಲೂ ಯಾರನ್ನೂ ನೋಡಿರಲಿಲ್ಲ, ನಾನು ನೋಡಿರಲಿಲ್ಲ. ಎಲ್ಲಪ್ಪ ಅಂತಂದರೆ ನಮ್ಮ ನರನಹಳ್ಳಿ ಅಂತ, ಇಲ್ಲೇ ನಮ್ಮ ಡೈರಿಗೆ ಆಪೋಸಿಟ್ಟು ಟಮ್ಕಾರ್ ರೋಡ್ ಥರ ಡೈರಿಗೆ ಆಪೋಸಿಟ್ ಕೋಲಾರ ಟು ಮುಳಬಾಗಲ್ ರೋಡಲ್ಲಿ ಬರ್ತದೆ. ಅಲ್ಲಿ ಮೈನ್ ರೋಡಿಂದ ಹೈವೇ ರೋಡಿಂದ ಕೇವಲ 1.5 ಕಿಲೋಮೀಟರ್ಲಿದೆ ಇದು. ದಯವಿಟ್ಟು ಈ ಆಶ್ರಮ ಒಂದ್ಸಲಿ ಭೇಟಿ ಕೊಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನಂತ. ಇದು ವರ್ಣಿಸೋಕ್ಕೆ ಆಗಲ್ಲ, ಗಂಟೆಗಟ್ಟಾದರೂ ಸಾಕಾಗಲ್ಲ ಇದಕ್ಕೆ. ಅದಕ್ಕೆ ದಯವಿಟ್ಟು ಬಂದು ನೋಡಿ. ಇಲ್ಲಿರ್ತಕ್ಕಂಥ ಒಂದು ಆಶ್ರಮ, ರುದ್ರು, ವಾತಾವರಣ, ಇಲ್ಲ ಒಂದು ಪ್ರಕೃತಿ ಹೊಂದಿದೆ, ಪ್ರಾಣಿ ಪಕ್ಷಿ ಗಿಡ ಮರ, ರೈತರಿಗೂ ಅಂದರೆ ಸರ್ವತೋಮುಖ ಬೆಳವಣಿಗೆ ಇದೆ. ವಿಶೇಷವಾಗಿ ವಯಸ್ಸಾಗಿರೋಕ್ಕಂತೂ ಒಳ್ಳೆ ಜಾಗ ಇದು. ಯಾಕಂದರೆ ಒಂದು ಆರೋಗ್ಯ ತುಟ್ಟಿ, ಊಟ ತಿಂಡಿ ಕೂಡ ಅಷ್ಟು ಇದೆ. ಮತ್ತು ಇಲ್ಲೆಲ್ಲ ಬರ್ತ್ಡೇಗಳಾಗು ಎಲ್ಲೋ ಖರ್ಚು ಮಾಡ್ತೀರಾ, ಕೇಕ್ಗಳು ಕಟ್ ಮಾಡ್ತೀರಾ, ಆರೋಗ್ಯ ಕೆಮಿಕಲ್ ಎಲ್ಲ ಹಾಕಿ ಮಾಡ್ಬೋದು. ದಯವಿಟ್ಟು ಇಂಥ ಕಡೆ ಬಂದು ಮಾಡಿ ನೋಡಿ. ನಮ್ಮ ಸ್ನೇಹಿತರು ಬೆಂಗಳೂರಿಂದ ಬಂದಿದ್ದಾರೆ, ನಮ್ಮ ಮೋಹನ್ ರಾಜ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಬಂದಿದ್ದಾರೆ. ಅವರು ಇವತ್ತು ಅವರ ಅನುಭವವನ್ನು ಕೆಲಬಿಟ್ಟು ಹಂಚ್ಕೊಳ್ಳಿ. ನಮ್ಮ ಸರ್ ಏನು ಹೇಳ್ತೀರಾ ನೀವು ಇದಕ್ಕೆ? ನಾವು ಎಲ್ಲೆಲ್ಲೋ ಮಾಡಿದ್ರಿ ವಿತ್ ಮಾತಿಗಳು, ಬಟ್ ಇಲ್ಲಿ ನೀವು ಆಚರಿಸ್ಕೊಂಡು ಬಂದಿದ್ದೀರಾ, ಏನು ಅನಿಸ್ತು ಸರ್ ನಿಮಗೆ? ಸರ್, ನನ್ನ ಹೆಸರು ಮೋಹನ್ ಅಂತ. ನಾನು ಬೇಸಿಕಲಿ ನಾನು ಮಾರ್ಕೆಟಿಂಗ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು. ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು, ಇಷ್ಟಿದೆ ಮುಂಚೆಯಿಂದ ಹೇಳ್ತಾ ಇದ್ರು, ಇಲ್ಲೊಂದು ಆಶ್ರಮ ಇದೆ, ಬನ್ನಿ 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 ಅಂತ. ನಾನು ಇವತ್ತು ಭೇಟಿ ಕೊಟ್ಟೆ. ಏನಕ್ಕಂದರೆ ನನ್ನ ಹುಟ್ಟದ ಹಬ್ಬ ಗುರುವಾರ ಇರೋದು. ಆ್ಯಕ್ಚುಲಿ ಆ ಹುಟ್ಟದ ಹಬ್ಬಕ್ಕೆ ಕೇಕ್ ಎಲ್ಲ ಕಟ್ ಮಾಡೋದು ಬದಲು ಇಲ್ಲೇ ಆಶ್ರಮದಲ್ಲಿ ಬಂದು ನನ್ನ ಖುಷಿನ ಹಂಚ್ಕೊಳ್ಳೋಣ ಅಂತ ನನ್ನ ಕಡೆಯಿಂದ ಬಂದೆ. ನನಗೆ ತುಂಬ ಇಷ್ಟ ಆಯಿತು. ಧ್ಯಾನ ಮಂದಿರ ಆಗಲಿ, ಸುರೇಶ್ ಬಾಬು ಅವ್ರು ಮಾಡ್ತಾ ಇರೋ ಅಪೂರ್ವವಾದ ಸೇವಾ ಮನೋಭಾವನೆ ತುಂಬ ಇದಾಗಿದೆ. ಸೊ ಎಲ್ಲರೂ ಒಂದ್ಸರಿ ಏನೇ ಇದ್ರೂ ಎಲ್ಲಿಂದಾದರೂ ಬೆಂಗಳೂರಿಂದ ಒಂದ್ಸರಿ ಬನ್ನಿ. ಕೋಲಾರ ಕಡೆ ಬಂದರೆ ಇಲ್ಲಿ ಒಂದು ಆಶ್ರಮ ಇದೆ, ಬಂದು ನೋಡ್ಕೊಂಡು ಹೋಗಿ. ಇಲ್ಲಿ ಆಶ್ರಮ ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ. ಓಕೆ, ನೋಡಿ ವೀಕ್ಷಕರೇ, ದಯವಿಟ್ಟು ಯಾಕೆಂತಂದರೆ ಎಷ್ಟು ಮಾದರಿಯಾಗಿದೆ ಅಂದರೆ ನಮ್ಮ ಮನೆಯಲ್ಲಿ ಕೂಡ ಈ ವಾತಾವರಣ ಇರೋದಿಲ್ಲ. ನೋಡಿ ರೂಮ್ಗಳು ಎಷ್ಟು ಚೆನ್ನಾಗಿ ಕಟ್ಟಿದ ರೂಮ್ಗಳು ಅಷ್ಟೇ, ವಾತಾವರಣ ಅಷ್ಟೇ, ಇಲ್ಲಿ ನೀಟ್ನೆಸ್ಸು ಅಷ್ಟೇ. ನಿಜವಾಗಿ ಇಲ್ಲಿ ನೋಡಿ ಕಲಿಬೇಕು ಪ್ರತಿಯೊಬ್ಬರು ಕೂಡ. ಅಷ್ಟು ಚೆನ್ನಾಗಿದೆ ವಾತಾವರಣ. ಎಂಥವ್ರಿಗೂ ಮನಸ್ಸು ಇಲ್ಲಿ ಪ್ರಶಾಂತವಾಗಿರುತ್ತೆ. ಸುಮಾರು 3.5 ಎಕರೆ ಜಮೀನಲ್ಲಿ ಸುಮಾರು ಒಂದು ಇದು ಮಾಡಿ ಎಲ್ಲ ರೀತಿಯಾದ ಇದು ಮಾಡ್ಕೊಂಡು ಮಾಡಿದ್ದಾರೆ. ಯಾಕೆಂದರೆ ಸ್ಕೂಲ್ಗೆ ಬೇರೆ ಮಾಡಿದ್ದಾರೆ, ವೃದ್ಧರಿಗೆ ಬೇರೆ ಮಾಡಿದ್ದಾರೆ, ವಯಸ್ಸಾಗಿರೋರಿಗೆ, ಫ್ಯಾಮಿಲಿ ಇರ್ತಕ್ಕಂಥವ್ರೆ. ಯಾಕಂದರೆ ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾ ಇದ್ದಾರೆ ಇದಕ್ಕೆ. ದಯವಿಟ್ಟು ನಿಮ್ಗೆ ಅಲ್ಲಿ ಪ್ರಶಾಂತ ಇಲ್ಲದೆ ಇರ್ತಕ್ಕಂಥವ್ರು ದಯವಿಟ್ಟು ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಯಾವ ಥರ ಗಿಡ ಮರ ಪ್ರಕೃತಿ ಇದೆ, ಒಳ್ಳೆ ವಾತಾವರಣ ಇದೆ. ಒಂದು ಪ್ರಕೃತಿ ತಾಯಿಯ ಮಡಿಲಲ್ಲಿ ನಾವು ಜೀವನ ಮಾಡ್ದಂಗೆ ಇರುತ್ತೆ. ನಮ್ಮ ಸತ್ಯಸಾಯಿ ಧ್ಯಾನ ಮಂದಿರ ನಿಜವಾಗಿ ಅದರೊಂದು ಸಲ ಧ್ಯಾನ ಮಾಡಿಬಿಟ್ಟು ಹೋಗಿ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಎಷ್ಟು ಕಾಸ್ಮೆಟಿಕ್ ಎನರ್ಜಿ ಬರುತ್ತೆ ಮತ್ತು ಮನುಷ್ಯ ಎಷ್ಟು ಪ್ರಶಾಂತವಾಗಿರುತ್ತೆ ಅಂತ. ದಯವಿಟ್ಟು ನೋಡಿ. ನನ್ನೊಬ್ಬನೇ ಸಹೋದರಿ ಅಷ್ಟು ಚೆನ್ನಾಗಿರಲ್ಲ, ಇಲ್ಲಿ ಕುಟುಂಬ ಸಮೇತ ಬರಬೇಕು. ನೀವು ಫ್ಯಾಮಿಲಿ ಸಮೇತ ಬಂದು ನೋಡಿದಾಗ ತಮಗೆ ಗೊತ್ತಾಗುತ್ತೆ ನೀಟಾಗಿದೆ ವಾತಾವರಣ ಅಂತ ಬಿಟ್ಟು. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಧ್ಯಾನ ಮಗ್ನರಾಗಿಬಿಡ್ತೀರಿ ನೀವು ಇಲ್ಲಿ ಬಂದಿದ್ದಾಗೆ. ಊಟ ಆಗ್ಬೋದು, ತಿಂಡಿ ಆಗ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ವಾತಾವರಣ ಆಗ್ಬೋದು, ಜಾಗ ಆಗ್ಬೋದು, ಈ ಶುಚಿತ್ವ ನಿಜವಾಗಿ ಹೇಳೋಕ್ಕೆ ಸಾಲದು. 2 ಕಣ್ಣು ಸಾಲದು ನೋಡೋದಕ್ಕೆ ಧ್ಯಾನ ಮಂದಿರ. ನಿಜವಾಗಿ ಇಲ್ಲಿ ಕುತ್ಕೊಂಡ್ರೆ ತಾವೆಲ್ಲರೂ ಎಂಥ ಸೋಮಾರಿ ಕೂಡ ಧ್ಯಾನ ಮಗ್ನ ಆಗ್ಬಿಡ್ತಾರೆ. ಯಾಕಂದರೆ ನಾನು ಪ್ರಾಕ್ಟಿಕಲ್ ಆಗಿ ನೋಡಿರ್ತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಸಾಯಿಬಾಬನ ಬಂದು ಇಲ್ಲಿ ಕೂತಿದೆ. ಇಲ್ಲಿ ಯಾರೇ ವೃದ್ಧರು ಈ ಆಶ್ರಮಕ್ಕೆ ಬಂದರೆ 100% ಏನೇ ಕಾಯಿಲೆ ಇದ್ದರೂ, ಏನೇ ಡಿಸೀಸ್, ಕ್ಯಾನ್ಸರು, BP, ಎಷ್ಟೇ ದೊಡ್ಡ ಕಾಯಿಲೆ ಇದ್ರೂ 3 ಇಂದ 4 ತಿಂಗಳ ಒಳಗಡೆ ವಾಸಿ ಆಗುತ್ತೆ. ಈ ವಾತಾವರಣ ಆ ಥರ ಇದೆ. ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ. ವೀಕ್ಷಕರೇ, ನನ್ನ ಹೆಸರು ಬಿ ನಾರಾಯಣ ಸ್ವಾಮಿ ಅಂತ. ನಮ್ಮ ಸ್ನೇಹಿತರು ಮೋಹನ್ ರಾಜು ಅಂತ ಬೆಂಗಳೂರಿಂದ ಬರ್ತ್ಡೇ ಬಂದು ಆಚರಣೆಗೆ ಬಂದಿದ್ದಾರೆ. ಹಾಗಾಗಿ ಅವರು ಸುಮಾರು ದಿವಸ ಹೇಳಿದ್ದೆ ನಾನು, ಅಯ್ಯೋ ಇಂಥ ಆಶ್ರಮ ಇದೆಯಾ ಅಂದ್ಕೊಂಡು. ಬಂದ ತಕ್ಷಣ ಅವರೇ ಶಾಕ್ ಆಗಿಬಿಟ್ರು. ಇನ್ನೊಂದು ಯಾವುದೇ ಕಾಯಿಲೆ ಇಲ್ಲಿ ಪ್ರತಿಯೊಂದು ಕೂಡ ಕೇವಲ 3-4 ತಿಂಗಳೇ ವಾಸಿ ಆಗ್ತಾ ಇದ್ದಿಲ್ಲ. ಯಾಕಂದರೆ ವಾತಾವರಣ ಆ ರೀತಿ ಇದಾಗೆ. ನಿಮ್ಮ ಮನೇಲಿ ನೆಮ್ಮದಿ ಇಲ್ವಾ, ಪೀಸ್ ಇಲ್ವಾ, ಬಟ್ ಎಷ್ಟೇ ಇದ್ದು ಕೂಡ ನಮಗೆ ಚಿಂತೆ ಇದೆಯಾ, ಮನೇಲಿ ನಿದ್ದೆ ಬರ್ತಾ ಇಲ್ವಾ, ದಯವಿಟ್ಟು ಒಂದ್ಸಲ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ. ಇಲ್ಲ, ಎಲ್ಲೋ ಹೋಗಿ ಬರ್ತಡೇ ಮಾಡಿ, ಕೇಕ್ ಕಟ್ ಮಾಡಿ, ತುಂಬ ಪಾರ್ಟೀಸು ಅದು ಇದು ಮಾಡಿ ಖರ್ಚು ಮಾಡೋ ಬದಲು ಇಂಥ ಒಳ್ಳೆ ಒಂದು ಸೋಷಲ್ ಮನೋಭಾವನೆ ಒಂದು ಆಶ್ರಮಕ್ಕೆ ಬಂದು ಇದು ಮಾಡಿದ್ದಕ್ಕೆ ಅರ್ಥಪೂರ್ಣ ಆಯಿತು. ನನಗೆ ಈ ದಿನ ತುಂಬ ಹ್ಯಾಪಿ ಆಗಿದೆ. ಇನ್ನು ಮುಂದೆನೇ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ನೀವೂ ಈ ಥರನೇ ಮಾಡಿ. ಯಾವುದೇ ಹುಟ್ಟದ ಹಬ್ಬ ಏನೇ ಮಾಡಲಿ ಅಷ್ಟೆಲ್ಲ ಖರ್ಚು ಮಾಡೋ ಬದಲು ವೃದ್ಧರಿಗೆ ಇದು ಮಾಡಿ ಪುಣ್ಯ ಕಟ್ಕೊಳ್ಳಿ.